ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ಮಶ್ರೂಮ್ನ ಪೆಪ್ಪರ್ ಡ್ರೈ ರೆಸ್ಟೋರೆಂಟಲ್ಲಿ ತಿಂದಿದ್ದೀವಿ. ಸೇಮ್ ಅದೇ ಟೇಸ್ಟಲ್ಲಿ ಮನೇಲಿ ಸಿಂಪಲ್ ಆಗಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ರೆಸ್ಟೋರೆಂಟಲ್ಲಿ 100 120 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಪ್ಲೇಟ್‌ಗೆ. ಅದು ಕಡಿಮೆ ಕ್ವಾಂಟಿಟಿ ಇರುತ್ತೆ. ಮನೇಲಿ ಮಾಡ್ಕೊಂಡ್ರೆ ಸಾಕಾಗೋಷ್ಟು ತಿನ್ಬೋದು. ಹಾಗೆ ಹೈಜಿನಿಕ್ ಆಗಿ ಕೂಡ ಮಾಡ್ಕೊಳ್ಳೋದು ತುಂಬಾ ಈಸಿ. ಹೆಂಗಂತ ನೋಡ್ಕೊಳ್ಳೋಣ ಬನ್ನಿ. ಒಂದು 400 ಗ್ರಾಮ್ ಆಗೋಷ್ಟು ಮಶ್ರೂಮ್‌ನ ನೀಟಾಗಿ ಒಂದು 4 ರಿಂದ 5 ಸರ್ತಿ ಕ್ಲೀನಾಗಿ ತೊಳಿತಾ ಇದ್ದೀನಿ. ಮಣ್ಣಿರುತ್ತೆ ಕ್ಲೀನಾಗಿ ತೊಳ್ಕೊಳ್ಳೋದು ಇಂಪಾರ್ಟೆಂಟು. ಹಾಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮಶ್ರೂಮ್ ಇದ್ರೆ 2 ಪೀಸ್ ಮಾಡ್ಕೊಳ್ಳಿ. ದೊಡ್ಡ ಪೀಸ್ ಇದ್ರೆ ದೊಡ್ಡ ಮಶ್ರೂಮ್ ಇದ್ರೆ ಒಂದು 4 ಪೀಸ್ ಮಾಡ್ಕೊಳ್ಳಿ. ತುಂಬಾ ಚಿಕ್ಕದಾಗಿ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ. ಯಾಕಂದ್ರೆ ಎಣ್ಣೆಲಿ ಫ್ರೈ ಮಾಡಿದ ತಕ್ಷಣ ಮಶ್ರೂಮ್ ಪೂರ್ತಿ ಚಿಕ್ಕದಾಗ್ಬಿಡುತ್ತೆ ಎಣ್ಣೆಲಿ ಕರಗಿ. ಅದಕ್ಕೆ ಸ್ವಲ್ಪ ಪೀಸಸ್‌ನ ದೊಡ್ಡದಾಗೆ ಮಾಡ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಈ ತರ 400 ಗ್ರಾಮ್ ಎಲ್ಲಾ ಮಶ್ರೂಮ್‌ನು ಕೂಡ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್‌ಗೆ ನಾನು ಒಂದು 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4 ರಿಂದ 5 ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದ್ಬಿಟ್ಟು ಹಾಕಿದ್ದೀನಿ. ಹಂಗೆ ಸ್ವಲ್ಪ ಹಸಿ ಶುಂಠಿ ಮತ್ತೆ ಉಪ್ಪು ಸೇರಿಸ್ಬಿಟ್ಟು ಇದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟು, 1 ಬೌಲ್ ಆಗೋಷ್ಟು ಕಾರ್ನ್‌ಫ್ಲೋರ್ ಹಿಟ್ಟು ಹಾಕೊಂಡಿದ್ದೀನಿ. ಹಂಗೆ ಅದಕ್ಕೆ ಮಿಕ್ಸಿ ಮಾಡಿರೋ ಸ್ಪೈಸ್ ಹಾಕೊಂಡು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ, ಸಾಲ್ಟ್ ಹಾಕೊಂಡಿದ್ದೀನಿ, ಹಂಗೆ ಸ್ವಲ್ಪ ವಿನೆಗರ್ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ನಿಂಬೆಹಣ್ಣು ಕೂಡ ಹಾಕೋಬಹುದು. ಮತ್ತೆ ಸೋಯಾ ಸಾಸ್ ಕೂಡ ಹಾಕೊಂಡಿದ್ದೀನಿ 1 ಟೀ ಸ್ಪೂನ್ ಆಗೋಷ್ಟು. ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಗಂಟುಗಳಿಲ್ಲದೆ ಇರೋ ತರ ನಾವು ಇದನ್ನ ಕಲಿಸ್ಕೋಬೇಕು. ಪೂರ್ತಿ ತೆಳುವಾಗಿನೂ ಇರಬಾರ್ದು ಮತ್ತೆ ಪೂರ್ತಿ ಗಟ್ಟಿಯಾಗಿ ಕೂಡ ಇರಬಾರ್ದು. ಪೂರ್ತಿ ತೆಳುವಾಗ್ಬಿಟ್ರೆ ಕೋಟಿಂಗ್ ಚೆನ್ನಾಗಿ ಬರಲ್ಲ. ಮಶ್ರೂಮ್ ಕೋಟಿಂಗ್ ಬಿಟ್ಕೊಂಡ್ಬಿಟ್ಟು ಪೂರ್ತಿ ಮೆತ್ತಗಾಗ್ಬಿಡುತ್ತೆ. ಪೂರ್ತಿ ಗಟ್ಟಿಯಾದ್ರೂ ಕೂಡ ಚೆನ್ನಾಗಿ ಬರಲ್ಲ. ನೋಡ್ಬಿಟ್ಟು ಹದದಲ್ಲಿ ಕಲಿಸ್ಕೊಳ್ಳಿ. ನೋಡಿ ಈ ತರ ಬ್ಯಾಟರ್ ರೆಡಿ ಆಗಿದೆ ನಂದು. ಅದಕ್ಕೆ ನಾನು ಮಶ್ರೂಮ್‌ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮ್ ತುಂಬಾ ಸಾಫ್ಟ್ ಇರೋದ್ರಿಂದ ಕಟ್ ಆಗ್ಬಿಡುತ್ತೆ. ಈ ತರ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ನಾನು ಪಾತ್ರೆನ ಕ್ಲೋಸ್ ಮಾಡಿ ಇದನ್ನ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಟೈಮ್ ಇದ್ರೆ ನಿಮ್ಗೆ ಒಂದು 15 ನಿಮಿಷ ಇಡಿ. ಟೈಮ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಅವಾಗೆ ನೀವು ಎಣ್ಣೆಲಿ ಫ್ರೈ ಮಾಡ್ಕೋಬಹುದು. ಟೈಮ್ ಇರೋದ್ರಿಂದ ಒಂದು 15 ನಿಮಿಷ ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಕ್ಕೋತಾ ಇದ್ದೀನಿ. ಫ್ರಿಡ್ಜಲ್ಲಿ ಇಡೋದ್ರಿಂದ ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಎಣ್ಣೆಲಿ ಬಿಟ್ಕೊಳ್ಳಲ್ಲ. ಹಾಗೆ ನಾನು ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈ ತರ ನಾವು ಸಪರೇಟ್ ಆಗಿ ಒಂದೊಂದೇ ಪೀಸ್‌ನ ಎಣ್ಣೆಲಿ ಬಿಡಬೇಕು. ಒಟ್ಟಿಗೆ ಜಾಸ್ತಿ ಬಿಟ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಕಾರ್ನ್‌ಫ್ಲೋರ್ ಹಿಟ್ಟು ಹಾಕಿರ್ತೀವಲ್ಲ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ರೆ ಚೆನ್ನಾಗಾಗಲ್ಲ. ಮತ್ತೆ ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ನಾವು ಅದನ್ನ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಅದು ಎಣ್ಣೆಲಿ ಪೂರ್ತಿ ಒಂದ್ ಸೈಡ್ ಫ್ರೈ ಆದ್ಮೇಲೆನೆ ನಾವು ಇನ್ನೊಂದ್ ಸೈಡ್ ಹಾಕೋಬೇಕು. ಹಾಕಿ ಮತ್ತೆ ಒಂದ್ 2, 3 ನಿಮಿಷ ಫ್ರೈ ಮಾಡ್ಕೊಂಡು ಆ ಎಣ್ಣೆಗೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಹಸಿ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕರಿಬೇವು ಮತ್ತೆ ಬೆಳ್ಳುಳ್ಳಿ ಕೂಡ ರೋಸ್ಟ್ ಆಗುತ್ತೆ. ಆದ್ಮೇಲೆ ನಾವು ಅದನ್ನ ತಕ್ಕೊಳ್ಳೋಣ. ಪೂರ್ತಿ ಗರಿ ಆಗುನು ಇರಬಾರ್ದು, ಪೂರ್ತಿ ಸಾಫ್ಟ್ ಆಗಿನೂ ಇರಬಾರ್ದು. ಅತಿ ಗರಿ ಆಗ್ಬಿಟ್ರೆ ತಿನ್ನೋವಾಗ ಮತ್ತಿಷ್ಟು ಖಡಕ್ ಆಗ್ಬಿಡುತ್ತೆ. ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ ಪೌಡರ್. ಅದನ್ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಕೋಟಿಂಗ್ ಆಗಿ ಉದುರಿಸ್ಕೊಂಡ್ಬಿಟ್ರೆ ಈ ರೀತಿಯಾಗಿ ನಮ್ದು ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ನಿಮ್ಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.